ಸೊ ಗೈಸ್ ಫೈನಲಿ ಹೊರಟಿದ್ದೀವಿ. ಎಲ್ಲ ನಂದೇ ಗಾಡಿ ಇಲ್ಲೇ ಯಾಕೆ ಇದೆ, ಏನೋ ಸಮಸ್ಯೆ ಇದೆ. ಅಣ್ಣ ನನಗೆ ಮದ್ವೆ ಆಸೆ ಹೊಂಟೋಯ್ತು ಕಣೋ. ಏನೋ ಕಿಸಿತ್ಯಾ? ಹೆಂಗಿದ್ಯಾ ನೋಡಲೇ ನೀನ್ಲೇ. ಸಾಕಾಗತ್ತಾ? ಅಲ್ಲಿಂದ ಎಲ್ಲಿಗೆ ಹೋಗೋದು? ರಾಣಿಜರಿಯಿಂದ ಹೋಗೋದು. ಇದು ನಮ್ಮ ಮನೆನಾ? ಅದು ರಾಣಿಜರಿ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಅಲ್ಲ ಅಷ್ಟೇ, ಜಾಸ್ತಿ ದೂರ ಏನಿಲ್ಲ. ನೋಡೋಣ. ಚಲೋ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಸವಸ್ ರಾಣಿಜರಿ, ಪ್ಲಾನ್ ಟು ರಾಣಿಜರಿ. ಮುಂದೆ ಸಿಗುವ. ಗೈಸ್ ನೋಡಿ, ನಾವಿವಾಗ ಹೊರಡ್ತಿರೋದು ರಾಣಿಜರಿ. ಇಲ್ಲಿಂದ ಸ್ವಲ್ಪ ಬೈಕ್ಸ್ ಹೋಗುತ್ತೆ ಚಿಕ್ಕಮಂಗ್ಳೂರಿಂದ. ನಮಗೆ ಮೂಡಿಗೆರೆಯಲ್ಲಿ ಸ್ವಲ್ಪ ಜನ ಬರ್ತಾರೆ, ಅವರು ಪ್ರೊಫೆಷ್ನಲ್ ರೈಡರ್ಸೇ. ಎಲ್ಲ ಚೆಕ್ ಮಾಡಾಯ್ತು ಭಯ್ಯ, ಪ್ರೊಫೆಷ್ನಲ್ ರೈಡರ್ಸ. ನಿಮ್ಗೆ ಇನ್ನೊಂದು ಗಾಡಿ ತೋರಿಸ್ತೀನಿ ಬನ್ನಿ. ಅವರು ಮೂಡಿಗೆರೆಯಲ್ಲಿ ಸಿಗ್ತಾರಂತೆ. ಗಾಡಿ ಮಾತ್ರ ಸೈಕ್ ಅಂದ್ಕೊಳ್ಳಿ. ಹಳೇ ಗಾಡಿನ ಹೆಂಗೆ ಮೇಂಟೈನ್ ಮಾಡಿದ್ದಾರೆ ಅಂದರೆ ಮಸ್ತೆ, ಬೇರೆ ಲೆವೆಲ್. ಇವತ್ತು ಸಂಡೇ ಇರೋದ್ರಿಂದ ಇಷ್ಟು ಖಾಲಿ ಇರಬಾರ್ದಲ್ಲ, ಯಾಕೆ? ಅಲ್ಲಿ ನಾವಿಲ್ಲಿಂದ 3 ಗಾಡಿ ಹೋಗ್ತಿದ್ದೀವಿ. ನಾವಿಲ್ಲಿಂದ ಹೋಗ್ತಿರೋದು 3 ವೆಹಿಕಲ್ಸ್ ಹಿಡ್ಕೊಂಡು ಹೋಗ್ತಿದ್ದೀವಿ. ನಮ್ಮ ರಾಮ್ಕುಮಾರ್ ಅವ್ರು ನೋಡಿ, ಏನ್ ಭಯ? ಹಾಂ ಅಲ್ಲಿ ಯಾಕೆ? ಹಾಂ ಏರೋ ಆಯಿತು. ಹಾಂ ಅಮ್ಮಮ್ಮ, ಈ ಟಚ್ಚಲ್ಲಿ ಏನು ಇದೆ? ಬಾಪ ಬಾ ಮಾಟ್ಗಾರ ಬಾ. ಯಾರ್ದು? ಅಲ್ಲಿ ಬರ್ತಿದೆ ಮೂಡಿಗೆರೆ. ನೋಡ್ಗುರು ನಮ್ಮ ಆಫೀಸು ಹೆಂಗೆ ಕಾಣುತ್ತೆ. ನಮ್ಮದು ಫ್ಯೂಲ್ ಗೇಜ್ ನೋಡಿ. ಏ ಮಚ್ಚ, ನೀನೇನು ಇಲ್ಲಿ? ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ? ನಿನ್ನ ಏನ್ ಆ ಕೈ ಕೊಡೋ, ತೊಳ್ಕೊಳೋ ಕೈ ಕೊಡ್ತೀಯಲ್ಲೋ, ಯಾಕೋ? ಇದೇನೋ ಹೇಳ್ಕೊಟ್ಟಿರೋದು? ಮುಖ ತೋರ್ಸೋ. ಎಲ್ಲಿ ನಿನ್ನ ಫ್ಯೂಲ್ ಗೇಜ್ ತೋರಿಸು. ನಾನು ಹೇಳಿದ್ದು ನಿಂದು, ಗಾಡಿದಲ್ಲ. ಮುಖ ತೋರಿಸೋ, ಹೆಂಗಿದೆಯೋಲಿ? ಚಲೋ. ಆಹಾ, ಎಂತ ಕುಡ್ಕನ್ನು ನನ್ ಗೆಳೆಯನ್ ಮಾಡ್ಕೊಂಬಿಟ್ಟೆ ಗುರು. ನಾನಂತೂ ಇವತ್ತೇ ಹೋಗ್ತಿರೋದು ಫಸ್ಟ್ ಹೋಗ್ತಿರೋದು ನಾನು. ಹೋದ್ಸತಿ ನಾನು ಹೇಳಿದ್ದೆ ನನ್ನ ಫ್ಯೂಲ್ ಗೇಜ್ ಸರಿ ಇರಲಿಲ್ಲ ಅಂತ. ಈ ಸಲ ಸರಿ ಮಾಡಿಸ್ಕೊಂಡಿದ್ದೀನಿ. ಏನು ಮಳೆ ಗುರು ಇದು. ನಮ್ಮೂರು ಒಂಥರ ಬಸ್ಲು ಮನೆ ಆಗಿದೆ. ಆದರೂ ನಮಗೆ ಇಲ್ಲಿಗೆ ಸೆಟ್ ಆಗಿರ್ತೀವಲ್ಲ, ಅದಕ್ಕೆ ನಾವು ಮಳೆಯಲ್ಲಿ ಹಿಂಗೆ ಆಡ್ತೀವಿ. ಬ್ರ್ಯಾಂಡೇ ಅದು, ನಂಗೆ ಗೊತ್ತು. ಅದಕ್ಕೆ ನಾನು ಅಲ್ಲಿರೋದು. ಹಾಂ, ಇಲ್ಲಿ. ಹಾಂ, ಅನಿಸ್ತಾ ಇದೆಯಾ?
ಏ ಲಗಾಯಿಸ್ತೀಯಾ? ಬೇಡಪ್ಪ, ಲಗಾಯಿಸ್ಬಾರ್ದು, ಗಾಡಿಗೆ ಏಟಾಗಿ ಕೊಡಬಾರ್ದು. ಬೇಡ 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 ಬೇಡ, ಹಂಗೆಲ್ಲ ಮಾಡಬಾರ್ದು. ಅಲ್ಲಿ ಲಗಾಯಿಸ್ತೀನಿ, ಅಲ್ಲಿ ತೋರಿಸ್ತೀನಿ ಏನು ಅಂತ. ಅಲ್ಲಿ ತೋರಿಸ್ತೀನಿ ನಾನು. ಅದು ನಂದು, ಬಾ. ನಮ್ಮ ರಾಮ್ಕುಮಾರ್ ಅವರಂತೂ ಪ್ಲಾಟಿನಾದಲ್ಲೇ ಬಿಡಲ್ಲ, ಆಡ್ತಾರೆ. ನಾನು ಹಿಂದೆ ಇದ್ರಲ್ಲ ಅನ್ಕೊಂಡ್ರೆ ನಮ್ಗಿಂತ ಮುಂದೆ ಹೋಗಿದ್ದಾರೆ. ಚಲೋ ಚಲೋ ಚಲೋ. ನೋಡೋಣ ಗೈಸ್, ನನ್ನ ಬ್ಯಾಕಲ್ಲಿ ಒಂದು ಫಿಗರ್ ಕೂತಿದೆ, ಅದಕ್ಕೆ ನಾವು ನಿಧಾನಕ್ಕೆ ಹೋಗ್ತಿರೋದು. ಅಲ್ಲಿ ಇವತ್ತು ಸಂಡೇ ಇರೋದ್ರಿಂದ ಅಲ್ಲಿ ಹೆಂಗೆ ಕ್ರೌಡ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಹುಡುಗರು ಬೇರೆ ಕೈ ಎತ್ಕೊಂಡು ಹೋಗ್ತಿದ್ದಾರೆ. ಈ ರೋಡಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ ಹೊಡೆಯೋಕ್ಕೆ. ಇವನು ನೋಡಿ ಹೆಂಗೆ ಹೋಗ್ತಿದ್ದಾನೆ. ಹುಲಿ ಎಲ್ಲಿದೆಯೋ ಹುಲಿ? ಬಂದ. ಅಲ್ಲಿ ಎಷ್ಟು ಜನ ಆಗ್ತೀವಿ ಗೊತ್ತಿಲ್ಲ, ನೋಡೋಣ. ಕೈಯೆಲ್ಲ ಎತ್ತವನೆ. ಖುಷಿ, ಅಣ್ಣಂಗೆ ಖುಷಿ. ನನಗಿದ್ರ ಉತ್ತರ ಸಂತೋಷ. ಚಿಕ್ಕಮಂಗ್ಳೂರು ಟು ಮೂಡಿಗೆರೆ ಹೋಗೋ ರೂಟಲ್ಲಿ ಈ ರೋಡಲ್ಲಿ ಹೋಗೋದೇ ಮಜಾ. ಆದರೆ ಒಂದೇನು ಅಂದರೆ ಗುಂಡಿ ಬಿದ್ದಿರೋ ಜಾಗದಲ್ಲಿ ಪ್ಯಾಚಪ್ ಮಾಡಿದ್ದಾರೆ. ಅದು ಯಾವಾಗ ಕಿತ್ಕೊಂಬರುತ್ತೆ ಗೊತ್ತಿಲ್ಲ. ಆಲ್ರೆಡಿ ಒಂದೊಂದು ಕಡೆ ಕಿತ್ಕೊಂಬರ್ತಿದೆ. ನಮ್ಮ ಗಾಡಿಗೇನಾಗಲ್ಲ, ಬೇರೆ ಗಾಡಿಗೆ ಓದೇ ಬಿಡುತ್ತೆ. ಇವಾಗೆಲ್ಲ ಹುಡುಗರಿಗೂ ಅಷ್ಟೇ, ಅವ್ರಿಗೆ ಇಷ್ಟಪಟ್ಟಿರೋದೇ ತೊಗೋಬೇಕು ಅಂತಿರುತ್ತೆ. ಕೆಲವು ಟೈಮ್ ಒಂದೊಂದ್ಸಲ ಆಗಿರಲ್ಲ. ನಾನು ಅವನು ಬೇಗ ತಗೊಬೇಕು ಅಂತೇಳಿ ಕಷ್ಟಪಡ್ಕೊಂಡು ಮಾಡ್ಕೊಂಡಿದ್ದೀವಿ. ಯಾಕೆ ರಾಜು ಸಿಂಹ ನೋಡ್ಗುರು ಹೆಂಗಿದೆ. ಈ ರೋಡಲ್ಲಿ ವೆದರಲ್ಲಿ ಹೋಗ್ತೀವಿ ಅನ್ನೋದೇ ಒಂಥರ ಖುಷಿ. ನನಗದೇನೋ ಗೊತ್ತಿಲ್ಲ, ವಾರ ಇಡೀ ಕೆಲಸ ಮಾಡಿರ್ತೀವಿ. ನನಗೆ ಈ ಥರ ಹೊರಗೆ ಬರಬೇಕು, ಕಟ್ಟಾಕ್ದಂಗೆ ಆಗಿರುತ್ತೆ ಎಲ್ಲೂ ಹೋಗ್ದಲ್ಲೇ. ನಿಮಗೆ ಇನ್ನೊಂದು ಗಾಡಿ ತೋರಿಸ್ತೀನಿ ಅನ್ನಲ್ಲ, ಮೇಯ್ನ್ ಅವನಿಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಕ್ಚುಲಿ ಅವನೇ ಇನ್ವೈಟ್ ಮಾಡಿದ್ದು ನಮ್ಮನ್ನೆಲ್ಲ. ಆ್ಯಕ್ಚುಲಿ ಮಂಗಳೂರಿಂದ ಎಲ್ಲ ಪ್ರೊಫೆಷ್ನಲ್ ರೈಡರ್ಸ್ ಎಲ್ಲ ಬರ್ತಿದಾರಂತೆ. ನೋಡೋಣ ಯಾರ್ಯಾರು ಸಿಗ್ಬೋದು ಏನು. ಫಸ್ಟ್ ಟೈಮ್ ನಾನು ಹೋಗ್ತಿರೋದು ರಾಣಿಜರಿ ಅಂತ ಹೇಳಿ ಕೊಡುಗೆ ಫಾಲ್ಸ್ ಅಂತವ್ರೆ. ಕೊಡುಗೆ ಫಾಲ್ಸ್ ಇದು ನಮ್ಮ ಹಾಂದಿ. ನಾನು ಒಬ್ರಿಗೋಸ್ಕರ ಈ ರೋಡಲ್ಲಿ, ಯಾವ ರೋಡಲ್ಲಿ, ಈ ರೋಡಲ್ಲಿ ಹೋಗಿದ್ದೆ. ಅವತ್ತು ಒಂದು ಹಬ್ಬ ಇತ್ತು ಆ್ಯಕ್ಚುಲಿ, ತೊಗೊಂಡು ಹುಡ್ಕೊಂಡು ಹೋಗಿದ್ದೆ ಅವ್ರನ್ನ ಆ್ಯಕ್ಚುಲಿ. ಆದರೆ ಅವ್ರು ಸಿಗಲಿಲ್ಲ, ಬೇಜಾರಾಯಿತು. ಈ ಮಳೆಗಂತೂ ಕ್ಯಾಮ್ರಾ ಒರೆಸಿ ಸಾಕಾಗಿದೆ ನನಗಂತೂ. ಆಲ್ ಓಕೆ ಸೆಟ್. ಇದೆಲ್ಲ ನನಗೆ ನಾನೇ ಮಾತಾಡ್ಕೋಬೇಕು. ನಮ್ದು ಮಿನಿ ಪವರ್ ಮುಂದೆ ಹೋಗ್ತಿದೆ ನೋಡಿ ಅಲ್ಲಿ ಹೆಂಗೆ. ಆ್ಯಕ್ಚುಲಿ ಅದು ಇವಾಗ ಹೋಗ್ಬೇಕಾದ್ರೆ ನನ್ನ ತಲೆಗೆ ಬಂದಿರೋದು. ಡೈರೆಕ್ಟಾಗಿ ಹೇಳಿದ್ದೀನಿ. ವಿಡಿಯೋ ನೋಡ್ಬಿಟ್ಟು ನಾವು ಬೇಜಾರು ಮಾಡ್ಕೋಬಾರ್ದು. ಮತ್ತೆ
ಇವನಂತೂ ನುಗ್ಗಕ್ಕೆ ಸಾಯ್ತಾನೆ ಮಂಗ. ಯಾಕೆ ಅರ್ಜೆಂಟೇನಾ?